बोलो भारत माता की, कांग्रेस पार्टी की, मल्लिकार्जुन खड़गे की, राहुल गांधी की, सोनिया गांधी की, सिद्धरामैया की, ಬಂದವರೇ ಹಿರಾಯ್ತು ವೇದಿಕೆ ಇರುವಂತ ಎಲ್ಲ ನನ್ನ ಮಂತ್ರಿ ಸಹೋದ್ಯೋಗಿಗಳೇ, ಎಲ್ಲ ಹಿರಿಯ ನಾಯಕರುಗಳು ಬಂದಿದ್ದಾರೆ. ಎಚ್ ಕೆ ಪಾಟೀಲ್ ಅವರು, ರಾಜಣ್ಣವರು, ಶಿವಾನಂದ್ ಪಾಟೀಲ್ ಅವರು, ದಿನೇಶ್ ಗುಂಡೂರಾಯರು, ಮಧು ಬಂಗಾರಪ್ಪನವರು, ಸುಧಾಕರ್ ಅವರು, ಸಂತೋಷ್ ಲಾಡ್ರವರು, ಜಯಚಂದ್ರ ಅವರು, ದಿನೇಶ್ ಗುಂಡೂರಾಯರು, ಇನ್ನ ಬಹಳ ಜನ ಎಲ್ಲ ಶಾಸಕರಿದ್ದಾರೆ. ಚಲುವರಾಯ ಸ್ವಾಮಿ ಮತ್ತು ನಿಮ್ಮ ಜಿಲ್ಲೆ ಎಲ್ಲ ಶಾಸಕರೆಲ್ಲ ಇದ್ದಾರೆ. ನಮ್ಮ ಎಐಸಿಸಿ ಪದಾಧಿಕಾರಿಗಳು, ನಮ್ಮ ಡಿಸೋಜಾರು ಎಲ್ಲ ಕೂಡ, ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟು, ಮಹಿಳಾ ಕಾಂಗ್ರೆಸ್ ಪ್ರೆಸಿಡೆಂಟು, ಸೇವಾದಳ ಪ್ರೆಸಿಡೆಂಟು, ರೈತ ಸಂಘಟನೆಯ ಪ್ರೆಸಿಡೆಂಟು ಎಲ್ಲ ಕೂಡ ಬಂದಿದ್ದಾರೆ. ಕೆಪಿಸಿಸಿ ಎಲ್ಲ ಪದಾಧಿಕಾರಿಗಳು, ಶಾಸಕರು, ಜಿಲ್ಲಾಧ್ಯಕ್ಷರು ಕೂಡ ಎಲ್ಲ ಇದ್ದಾರೆ. ಎಲ್ಲರ ಹೆಸರನ್ನು ನಾನು ತೆಗೆದುಕೊಳ್ತಕ್ಕೆ ಹೋಗ್ತಾ ಇಲ್ಲ. ನಮ್ಮ ನಿಮ್ಮ ಭಾಗದ ವರ್ಕಿಂಗ್ ಪ್ರೆಸಿಡೆಂಟ್ ಜಿ ಸಿ ಚಂದ್ರಶೇಖರ್ ಕೂಡ ಇದ್ದಾರೆ. ಮುದ್ದನಮೇಗೌಡರು ಆದಿಯಾಗಿ, ಶಿವಣ್ಣ ಆದಿಯಾಗಿ, ಇನ್ನು ಬಹಳ ಜನ ಎಲ್ಲ ನಮ್ಮ ಪದಾಧಿಕಾರಿಗಳಿದ್ದಾರೆ. ಎಲ್ಲರ ಹೆಸರು ತೆಗೆದುಕೊಳ್ಳಿಲ್ಲ, ಕ್ಷಮಿಸಬೇಕು. ಮುಖ್ಯವಾಗಿ ಮಂಡ್ಯ, ಮದ್ದೂರಿನ ಮಳವಳ್ಳಿ ಭಾಗದ ಮಕ್ಕದ ಅಕ್ಕಪಕ್ಕದಿಂದ ಬಹಳ ಜನ ಕಾರ್ಯಕರ್ತರು ಈ ಜನ ಆಂದೋಲನ ಕಾರ್ಯಕ್ರಮಕ್ಕೆ ತಾವೆಲ್ಲ ಬಂದಿದ್ದೀರಿ. ತಮ್ಮ ಆಗಮನ ಈ ರಾಜ್ಯದ ಇತಿಹಾಸ ಪುಟಕ್ಕೆ ಸೇರ್ತದೆ. ಇವತ್ತು ಜೆಡಿಎಸ್ ಮತ್ತು ಬಿಜೆಪಿಯವರು ಇಬ್ರು ಸೇರಿ ಪಾದಯಾತ್ರೆಯನ್ನ ಮಾಡ್ತಾ ಇದ್ದಾರೆ. 9ನೇ ತಾರೀಕು ಕ್ವಿಟ್ ಇಂಡಿಯಾ ಚಳುವಳಿ ಕಾರ್ಯಕ್ರಮ. ಆವತ್ತು ನಾವು ಮೈಸೂರಿನಲ್ಲಿ ನಮ್ಮದೇ ಒಂದು ಕಾರ್ಯಕ್ರಮ ಕೂಡ ನಾವು ರೂಪಿಸಿದ್ದೇವೆ. ಈ ಹಾದಿಲಿ ಬರಬೇಕಾದ್ರೆ ನಮ್ಮ ಸತ್ಯಾಗ್ರಹ ಸೌಧ ಇದೆ. ನಾನು ಬಿಜೆಪಿ ನಾಯಕರುಗಳಿಗೆ, ದಳದ ನಾಯಕರುಗಳಿಗೆ ಸತ್ಯಾಗ್ರಹ ಸೌಧ ಒಳಗಡೆನೂ ಹೋಗಿ ಬನ್ನಿ ಅಂತ ನಾನು ಅವರಿಗೆ ಮನವಿ ಮಾಡ್ತಾ ಇದ್ದೇನೆ. ಈ ಮಂಡ್ಯ ಗಂಡು ಭೂಮಿ, ಇದು ಇತಿಹಾಸ ಇದೆ. ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಆವತ್ತಿನ ಕಾಲದಲ್ಲೇ ಒಂದು 10,000 ಜನ ಸೇರಿ ಬಾವುಟ ಹಾರಿಸಿ ಹೋರಾಟ ಮಾಡಿ ಈ ದೇಶಕ್ಕೆ ಸ್ವಾತಂತ್ರ್ಯ ಹಿನ್ನೆಲೆಯಲ್ಲಿ ಸಾವುಕಾರ ಚೆನ್ನಯ್ಯನವರು ಆದಿಯಾಗಿ, ವೀರಣ್ಣಗೌಡರು ಎಲ್ಲ ಕೂಡ ಮಲ್ಲಯ್ಯನವರು ಆದಿಯಾಗಿ ದೊಡ್ಡ ಇತಿಹಾಸವನ್ನ ಸೃಷ್ಟಿ ಮಾಡಿದಂತ ಒಂದು ಪುಣ್ಯ ಭೂಮಿ. ಈ ಭೂಮಿಲಿ ಅನೇಕ ರಾಷ್ಟ್ರ ನಾಯಕರು, ರಾಜ್ಯ ನಾಯಕರುಗಳೆಲ್ಲ ಈ ಭೂಮಿ, ಮಂಡ್ಯ ಭೂಮಿ ತಯಾರಿಸಿದೆ. ಅನೇಕರು ಸಂಸತ್ ಸದಸ್ಯರೆಲ್ಲ ಆಗಿದ್ದಾರೆ. ಕೇಂದ್ರದ ಮಂತ್ರಿ, ಮುಖ್ಯಮಂತ್ರಿಗಳು ಕೂಡ ಎಲ್ಲ ಆಗಿದ್ದಾರೆ. ನಾನು ಇದಕ್ಕೆ ಜಾಸ್ತಿ ಚರ್ಚೆ ಮಾಡಕ್ ಹೋಗುದಿಲ್ಲ. ಆದರೆ ಕಾಂಗ್ರೆಸ್ ಶಕ್ತಿ, ನಾನೊಂದು ಮಾತು ಹೇಳ್ತಾ ಇರ್ತೀನಿ, ಕಾಂಗ್ರೆಸ್ ಶಕ್ತಿ ಈ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ಈ ದೇಶದ ಇತಿಹಾಸ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಎಲ್ಲ ವರ್ಗದ ಜನರ ಅಧಿಕಾರಕ್ಕೆ ಬಂದಂಗೆ ಅಂತ ಒಂದು ಮಾತನ್ನ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಈಗ ಮೊನ್ನೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂತು. ಡಿ ಕೆ ಶಿವಕುಮಾರ್ ಆಗ್ಲಿ, ಸಿದ್ದರಾಮಯ್ಯನವರಾಗ್ಲಿ, ಎಚ್ ಕೆ ಪಾಟೀಲ್ ಆಗ್ಲಿ, ದಿನೇಶ್ ಗುಂಡೂರಾಯರಾಗ್ಲಿ, ಚಲುವರಾಯ ಸ್ವಾಮಿ ಆಗ್ಲಿ, ಮಧು ಬಂಗಾರಪ್ಪನವರಾಗ್ಲಿ, ಸುಧಾಕರ್ ಆಗ್ಲಿ, ಇಲ್ಲಿರೋರು ಮಾತ್ರ ಇಲ್ಲ, ಯಾರು ಮಂತ್ರಿಗಳು ಅಧಿಕಾರಕ್ಕೆ ಬರಲಿಲ್ಲ. ಅಧಿಕಾರಕ್ಕೆ ಬಂದಿದ್ದು ಈ ರಾಜ್ಯದ ಜನತೆ ಯಾರು 136 ಸೀಟನ್ನ ಈ ರಾಜ್ಯದ ಜನತೆಯ ಬಡವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿದ್ರು, ಅವರು ಅಧಿಕಾರಕ್ಕೆ ಬಂದಿದ್ದಾರೆ.
ಈ ಪಾದಯಾತ್ರೆ ಯಾಕೆ ನಡೀತಾ ಇದೆ ಅಂತಂದ್ರೆ 3,90,00,000 ಜನರು ಮತವನ್ನ ಕೊಟ್ಟು ಇರುವಂತ ಮತದಾರರು ಕಾಂಗ್ರೆಸ್ ಪಕ್ಷಕ್ಕೆ 1,70,00,000 ಜನರಿಗೆ ಕಾಂಗ್ರೆಸ್ಗೆ ವೋಟ್ ಹಾಕಿ ಈ ಬಡವರಿಗೆ ಬೆಲೆ ಏರಿಕೆಯಲ್ಲಿ ತತ್ತರಿಸ್ತಾ ಇದ್ರು. ಅವರು ಬೆಲೆ ಏರಿಕೆಯಿಂದ ಬದುಕನ್ನ ಸಹಿಸಕ್ಕೆ ಆಗ್ತಿರ್ಲಿಲ್ಲ. ಗೊಬ್ಬರದ ಬೆಲೆ ಜಾಸ್ತಿ ಆಗೋಯ್ತು, ಪೆಟ್ರೋಲ್ ಬೆಲೆ ಜಾಸ್ತಿ ಆಗೋಯ್ತು, ಡೀಸೆಲ್ ಬೆಲೆ ಜಾಸ್ತಿ ಆಗೋಯ್ತು, ಪದಾರ್ಥಗಳ ಬೆಲೆ ಜಾಸ್ತಿ ಆಗೋಯ್ತು. ನನ್ನ ತಾಯಂದಿರು, ಯುವಕರು, ಹಿರಿಯರು ಎಲ್ಲರೂ ಕೂಡ ರಕ್ಷಣೆ ಮಾಡಬೇಕು ಅಂತೇಳಿ ನಾವು ಮಾತು ಕೊಟ್ಟು, ಆ ಮಾತು ಪ್ರಕಾರ 5 ಗ್ಯಾರಂಟಿಗಳನ್ನ ಕೊಟ್ಟು 5 ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಿದ್ದೇವೆ. ಅದು ನಿಮ್ಗೆಲ್ಲರಿಗೂ ಕೂಡ ತಲುಪ್ತಾ ಇದೆ. ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಎಲ್ಲರೂ ಕೂಡ ಹೆಣ್ಣುಮಕ್ಕಳೆಲ್ಲ ಫ್ರೀಯಾಗಿ ಬಸ್ಸಲ್ಲಿ ಓಡಾಡ್ತಾ ಇದ್ದಾರೆ. ನನ್ನ ತಾಯಂದಿರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಮನೆ ಯಜಮಾನಿಗೆ ತಲುಪ್ತಾ ಇದೆ. ಬರ್ತಾ ಇದೆ ಬರ್ತದೆ, ತಲೆ ಕೆಡಿಸ್ಕೋಬೇಡಿ. ಬರ್ತದೆ, 1 ತಿಂಗಳದ್ದು ಬಂದಿಲ್ಲ, 2 ತಿಂಗಳದ್ದು ಬರ್ತದೆ. ಈಗ ಬರ್ತಾ ಇದೆ. ಎಲ್ಲರೂ ಕೂಡ ಉಚಿತವಾಗಿ ಕರೆಂಟ್ ಅನ್ನ, ಉಚಿತವಾಗಿ ಫ್ರೀ ಕರೆಂಟ್ ಬಿಲ್, 0 ಬಿಲ್ ಬರ್ತಾ ಇದ್ದಾರೆ. ಬರ್ತಾ ಇದೆ, ಎಲ್ಲರೂ ಕೂಡ ಬರ್ತಾ ಇದೆ. 10 ಕೆಜಿ ಅಕ್ಕಿಗೆ 5 ಕೆಜಿ ಅಕ್ಕಿ, 5 ಕೆಜಿ ಹಣ ಬರ್ತಾ ಇದೆ. ಈ ಯೋಜನೆಗಳನ್ನ ನಿಲ್ಲಿಸಬೇಕು, ಈ ಯೋಜನೆಗಳನ್ನ ವಜಾ ಮಾಡಬೇಕು ಅಂತೇಳಿ ಬಿಜೆಪಿಯ ನಾಯಕರುಗಳು ಕುಮಾರಸ್ವಾಮಿ, ವಿಜೇಂದ್ರ, ಯಡಿಯೂರಪ್ಪ, ಅಶೋಕ್ ಎಲ್ಲರೂ ಸೇರಿ ಹುನ್ನಾರವನ್ನ ಮಾಡ್ತಾ ಇದ್ದಾರೆ. ಇದನ್ನ ತಲೆಗಿರ್ಲಿ. 10 ತಿಂಗಳಲ್ಲಿ ಸರ್ಕಾರ ತೆಗಿತೀವಿ ಅಂತೇಳಿ ಮಾನ್ಯ ಶ್ರೀ ಕುಮಾರಣ್ಣರವರು ನುಡಿತಾ ಇದ್ದಾರೆ. ಈ ದೇಶದ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷವನ್ನ 130-140 ವರ್ಷ ಬ್ರಿಟಿಷ್ ಅವರು ಕೂಡ ತೆಗೆಯಕ್ಕಾಗ್ಲಿಲ್ಲ. ಮಿಸ್ಟರ್ ಕುಮಾರಸ್ವಾಮಿ, ಕಾಂಗ್ರೆಸ್ ಅವರು ಬ್ರಿಟಿಷ್ ಅವರು ಕೂಡ ಅಳ್ಳಾಡ್ಸಕ್ ಆಗ್ಲಿಲ್ಲ. ನಿನ್ನ ಊರಿನಲ್ಲಿ, ನಿನ್ನ ಕ್ಷೇತ್ರದ ಹೆಬ್ಬಾಗಿಲಲ್ಲಿ ಏನು ಈ ಒಂದು ಸೌಧ ಇದೆ, ಸತ್ಯಾಗ್ರಹ ಸೌಧ, ಅದೇ ಸಾಕ್ಷಿ. ಮಹಾತ್ಮ ಗಾಂಧೀಜಿಯವರು ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸಿ ಈ ವರ್ಷ 100 ವರ್ಷ ಆಗಿದೆ. ಇಡೀ ವರ್ಷ ನಮ್ಮ ಎಚ್ ಕೆ ಪಾಟೀಲ್ ಅವರ ಮುಖಂಡತ್ವದಲ್ಲಿ ಕಾಂಗ್ರೆಸ್ ನಾಯಕತ್ವ, ಗಾಂಧೀಜಿಯವರು ಕೊಟ್ಟಂತ ಹೆಜ್ಜೆ ಮೇಲೆ ಹೆಜ್ಜೆಯನ್ನು ಇಟ್ಟು ಇವತ್ತು ಕಾರ್ಯಕ್ರಮವನ್ನು ರೂಪಿಸ್ತಾ ಇದ್ದೇವೆ. ನಾವು ನಿಮ್ಗೆ ಗ್ಯಾರಂಟಿ ಕೊಟ್ಟಿದ್ದು ನಿಮ್ಮ ಬದುಕಿಗೋಸ್ಕರ, ನಿಮ್ಮ ಜೀವನಕ್ಕೋಸ್ಕರ. 1 ತಿಂಗಳು 2 ತಿಂಗಳು ಲೇಟಾಗಿ ಆಗಿರ್ಬೋದು, ಮೊನ್ನೆ ತಾನೇ ಬಜೆಟ್ ಪಾಸ್ ಆಗಿದೆ. ಆದ್ರೆ ನಾವೇನ್ ಮಾತು ಕೊಟ್ಟಿದ್ದೀವಿ ತಾಯಂದಿರ, ನಿಮ್ಮ ಮಕ್ಕಳು ನಾವು ಏನ್ ಮಾತು ಕೊಟ್ಟಿದ್ದೇವೆ ನುಡಿದಂತೆ ನಡೀತೇವೆ. ನಿಮ್ಮ ಎಲ್ಲರ ಅಕೌಂಟ್ಗೂ ಕೂಡ ಈ ಸರ್ಕಾರ ಇರೋವರೆಗೂ ಕೂಡ, ಈ ಸರ್ಕಾರ ಎಷ್ಟು ವರ್ಷ ಈ ಸರ್ಕಾರ ಇರ್ತದೋ, ನನಗೆ 10 ತಿಂಗಳ ಸರ್ಕಾರ ಅಲ್ಲ ಕುಮಾರಣ್ಣ, ಇದು 10 ವರ್ಷದ ಸರ್ಕಾರ. ಹೆಂಗೆ ಇಂದಿರಾ ಗಾಂಧಿಯವರು ಓಲ್ಡ್ ಏಜ್ ಪೆನ್ಷನ್ ತಂದ್ರು, ನಿಲ್ಸಕ್ಕಾಯ್ತಾ? ವಿಡೋ ಪೆನ್ಷನ್ ತಂದ್ರು, ನಿಲ್ಸಕ್ಕಾಯ್ತಾ? ಉಡೋನ್ಗೆ ಭೂಮಿ ತಂದ್ರು, ನಿಲ್ಸಕ್ಕಾಯ್ತಾ? ಬಗರ್ಕಂ ಸಾಗಣೆ ತಂದ್ರು, ನಿಲ್ಸಕ್ಕಾಯ್ತಾ? ನರೇಗಾ ಯೋಜನೆ ತಂದ್ರು ಸೋನಿಯಾ ಗಾಂಧಿ, ನಿಲ್ಸಕ್ಕಾಯ್ತಾ? ಬ್ಯಾಂಕ್ ರಾಷ್ಟ್ರೀಕರಣ ತಂದ್ರು, ನಿಲ್ಸಕ್ಕಾಯ್ತಾ? ಎಲ್ಲ ಉಚಿತವಾಗಿ ಫ್ರೀ ಪಂಪ್ ಸೆಟ್ ಕರೆಂಟ್ ನ ಫ್ರೀಯಾಗಿ ಪಂಪ್ ಸೆಟ್ ಅಲ್ಲಿ ನಿಮ್ಗೆ ನೀರು ಕೊಡಬೇಕು, ಕರೆಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡ್ತು ಕಾಂಗ್ರೆಸ್, ನಿಲ್ಸಕ್ಕಾಯ್ತಾ? ಅಂಗನವಾಡಿ ತಂದ್ರು, ನಿಲ್ಸಕ್ಕಾಯ್ತಾ? ಆಶಾ ಕಾರ್ಯಕರ್ತರನ್ನ ಕರ್ಕೊಂಡು ಬಂದು ಆರೋಗ್ಯದ ಬಗ್ಗೆ ಕಾರ್ಯಕ್ರಮ ಕೊಟ್ಟರು, ನಿಲ್ಸಕ್ಕಾಯ್ತಾ? ಹಂಗೆ ಕಾಂಗ್ರೆಸ್ ಸರ್ಕಾರ ಯಾವುದೇ ಕಾರ್ಯಕ್ರಮ ತಂದ್ರು ಕೂಡ ನಿಮ್ಮ ಹಣೆ ಬರದಲ್ಲಿ ಒಂದು ಕಾರ್ಯಕ್ರಮ ಕೂಡ ನಿಲ್ಸಕ್ ಆಗುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ.
ನಮ್ಗೊಂದು ಇತಿಹಾಸ ಇದೆ. ನಾವು ಭಾವನೆ ಮೇಲೆ ರಾಜಕಾರಣ ಮಾಡುವುದಿಲ್ಲ, ಭಕ್ತಿ ಮೇಲೆ ರಾಜಕಾರಣ ಅಲ್ಲ, ಬದುಕಿನ ಮೇಲೆ ರಾಜಕಾರಣ. ಬದುಕಿನ ಮೇಲೆ, ನಿಮ್ಮ ಜನರ ಬದುಕಿನ ಮೇಲೆ. ಇವತ್ತು ಬೆಳಗ್ಗೆ ಸೈಟ್ ಇಂದ ಆಮೇಲೆ ಮಾತಾಡೋದು, ಸುಮ್ಮನೆ ಸೈಟ್ ಎಲ್ಲ ಆಮೇಲೆ, ಸೈಟ್ ಭೂಮಿ ಆಸ್ತಿ ಎಲ್ಲ ನೆಕ್ಸ್ಟ್ ಪಾಯಿಂಟ್. ಇವತ್ತು ಬೆಳಗ್ಗೆ ಕುಮಾರಸ್ವಾಮಿ ಅವರು ನಿಮ್ MP ಪಾಪ ಆ ಮುಸಲ್ಮಾನರು ಸ್ನೇಹಿತರು ಇಲ್ಲ ಅಂದ್ರೆ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ. ರಾಮನಗರದಲ್ಲಿ ಮುಸಲ್ಮಾನ್ ಸ್ನೇಹಿತರು ಇಲ್ಲ ಅಂದ್ರೆ ಅಲ್ಲಿ ಅಸೆಂಬ್ಲಿಗೆ ಬರ್ತಿರ್ಲಿಲ್ಲ. ನಿಮ್ ತಂದೆ MLA ಕಾಯ್ತಿರ್ಲಿಲ್ಲ, MP ಕಾಯ್ತಿರ್ಲಿಲ್ಲ. ಇವತ್ತು ಆ ಮುಸಲ್ಮಾನರಿಗೆ ಹೇಳಿದ್ದಾರೆ, ನನಗೆ ನೀವು ಓಟ್ ಹಾಕ್ಲಿಲ್ಲ, ಕಾಂಗ್ರೆಸ್, ಈ ಕಾಂಗ್ರೆಸ್ಗೆ ನೀವು ಓಟ್ ಹಾಕಿದ್ರಿ, ಇನ್ನು ಮುಂದೆ ನಿಮ್ದು ಏನ್ ಗತಿ ಆಯ್ತದೆ ನೋಡಿ ಅಂತೇಳಿ ಅವ್ರಿಗೆ ಧಮಕಿ ಹಾಕಿದ್ದಾರೆ. ಮಿಸ್ಟರ್ ಕುಮಾರಸ್ವಾಮಿ, ನಿಮ್ ತಂದೆ ಏನ್ ಹೇಳಿದ್ರು ಗೊತ್ತಾ? ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ನಾನು ಒಬ್ಬ ಮುಸಲ್ಮಾನರಾಗಿ ಹುಟ್ತೀನಿ ಅಂತ ಹೇಳಿದ್ರು. ನೀವು ನೆನಪಿಟ್ಕೊಂಡಿರ್ಲಿ. ಅದು ಯಾವಾಗ್ಲೂ ಪಕ್ಕದಲ್ಲಿ ಒಂದು ಮೀಟಿಂಗ್ ಅಲ್ಲಿ ಒಬ್ಬ ಮುಸಲ್ಮಾನ ಪಕ್ಕದಲ್ಲಿ ಇಟ್ಕೊಂಡು ಸಭೆ ಮಾಡ್ತಾ ಇದ್ರು. ಈ ದೇಶದ ಐಕ್ಯತೆ, ಈ ದೇಶದ ಸಮಗ್ರತೆ, ಎಲ್ಲ ಧರ್ಮ, ಎಲ್ಲ ಜಾತಿ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ಕೊಂಡು ಬಂದಿದೆ. ಧರ್ಮ ಯಾವುದಾದರೂ ತತ್ವ ಒಂದೇ, ನಾಮ ನೂರಾದರೂ ದೈವ ಒಂದೇ, ಪೂಜೆ ಯಾವುದಾದರೂ ಭಕ್ತಿ ಒಂದೇ, ಕರ್ಮ ಹಲವಾದರೂ ನಿಷ್ಠೆ ಒಂದೇ, ದೇವನೊಬ್ಬ ನಾಮ ಹಲವು. ಇದರಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರೋರು. ಯಾವುದೇ ಜಾತಿ, ಯಾವುದೇ ಧರ್ಮ ಆಗಿರ್ಲಿ, ನಾವೆಲ್ಲ ಮಾನವರು. ಈಗ ಕುವೆಂಪು ಅವರು ಆಡಿದಂತಹ ಗೀತೆಯನ್ನ ಇವತ್ತು ಆಡಿಸ್ತು. ಏಂತಕ್ಕೆ ಆಡಿಸ್ತು? SM ಕೃಷ್ಣ ನಿಮ್ಮ ಭೂಮಿಯ ಮಗ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ ಕ್ಯಾಬಿನೆಟ್ ಅಲ್ಲಿ ನಾನು, ನಮ್ಮ HK ಪಾಟೀಲ್ರು, ನಮ್ಮ ಸ್ನೇಹಿತರಾದಂತಹ ನಮ್ಮ ಜಯಚಂದ್ರ ಅವರು, ನಾವೆಲ್ಲ ಕ್ಯಾಬಿನೆಟ್ ಅಲ್ಲಿ ಆಗ ಅದನ್ನ ಘೋಷಣೆ ಮಾಡಿದ್ರು. ನಾವು ಕುವೆಂಪುರವರ ಹಾಡನ್ನ ಪ್ರಾರಂಭ ಮಾಡಬೇಕು, ಈ ರಾಜ್ಯದ ಗೀತೆಯಾಗಿ ಮಾಡಬೇಕು ಅಂತೇಳಿ ಮಾಡಿದ್ರು. ಏನಿದೆ ಅದರಲ್ಲಿ? ಏನಿದೆ ಆ ಗೀತೆಯಲ್ಲಿ? ಎಲ್ಲ ಧರ್ಮ ಶಾಂತಿಯ ತೋಟ, ಎಲ್ಲ ಜನಾಂಗದ ಶಾಂತಿಯ ತೋಟ ಇದು ಈ ಭಾರತ. ಈ ಭಾರತದಲ್ಲಿ ನೀವು ಯಾರನ್ನು ಕೂಡ ಈಗ ಹೋಗಿ ನೀನು ಬಿಜೆಪಿ ಸೇರ್ಕೊಂಡು ಮಂತ್ರಿ ಆಗಿದ್ದೀರಿ ಅಂದ ತಕ್ಷಣ ಈ ಸಂವಿಧಾನದಲ್ಲಿ ಯಾರನ್ನು ಕೂಡ ಓಡಿಸಕ್ ಆಗೋದಿಲ್ಲ. ಅವ್ರಿಗೆಲ್ಲರೂ ಕೂಡ ಅಣ್ಣ ತಮ್ಮನಂತೆ, ನಾವು ಸೋದರಂತೆ ನಾವು ಬಾಳಾಟವನ್ನು ನಾವು ಮಾಡಬೇಕು. ನಿನ್ನ ಧಮಕಿಗೆ ಈ ಕಾಂಗ್ರೆಸ್ ಸರ್ಕಾರ ಬೆದರುವುದಿಲ್ಲ, ಯಾವ ಮುಸಲ್ಮಾನ್ ಸ್ನೇಹಿತ ಕೂಡ ಎದುರುವುದಿಲ್ಲ. ಇದು ಗಮನದಲ್ಲಿ ಇಟ್ಕೊಳ್ಬೇಕು ಅಂತೇಳಿ ನಾನು ಕುಮಾರಸ್ವಾಮಿ ಅವರಿಗೆ ಜ್ಞಾನ ಬರ್ಲಿ, ಪರಿಜ್ಞಾನ ಬರ್ಲಿ, ಅವರ ತಂದೆಯವ್ರನ್ನ ಇರೋ ಪೆಂಡ್ರೈವ್ ಬಗ್ಗೆ ಆಮೇಲೆ ಮಾತಾಡೋದು, ಇವನ್ ಬರೀ ಪೆಂಡ್ರೈವ್ ಹಿಡ್ಕೊಂಡು ಇರೋ, ಸ್ವಲ್ಪ ಸುಮ್ಮನೆ ಡಿಸ್ಟರ್ಬ್ ಮಾಡ್ಬಿಡೋದು. ಇಷ್ಟು ಹೇಳಿ ನಾನು ಕೆಲವು ವಿಚಾರಗಳನ್ನ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ. ಆಯ್ತು, ಇವನ್ ಯಾರೋ ಪೆಂಡ್ರೈವ್ ವಿಚಾರ ಮಾತಾಡ್ತಾರೆ. ಕುಮಾರಣ್ಣ, ನಾನು ನಿನ್ಗೆ ಹೇಳೋದು ಇಷ್ಟೇ, ಪೆಂಡ್ರೈವ್ ಇದೆ ಮಾತಾಡೋಣ, ಒಂದೆರಡು ನಿಮಿಷ ಸುಮ್ಮನೆ ಇರ್ಬೇಕು. ನೀನು ಪೆಂಡ್ರೈವ್ ಇದೆ ಮಾತಾಡೋಣ. ಪೆಂಡ್ರೈವ್ ವಿಚಾರ ನಾವ್ ಯಾರು ಬಂದಿದ್ರ? ನೀನುಂಟು, ನಿನ್ನ ಅಣ್ಣ ತಮ್ಮದಿರು ಉಂಟು, ನೀನುಂಟು, ನಿನ್ ಕುಟುಂಬ ಉಂಟು. ನೀನೇನ್ ಹೇಳಿದೆ? ಒಬ್ಬ ಮಹಾನಾಯಕ, ಉಪಮುಖ್ಯಮಂತ್ರಿ ಅಂತ ಹೇಳಿದೆ. ಸ್ಟಿಕನ್ ಆಗ್ಬೇಕಾಯ್ತು, ನೀನು ಸ್ಟಿಕನ್ ಆಗ್ಬೇಕಾಯ್ತು. ಯಾರು ಬೇಡ ಅಂದ್ರು. ತನಿಖೆ ನಡೀತಾ ಇತ್ತು, ನನ್ನ ಮೇಲೆ ಆಯ್ತು. ನೀನ್ ನನ್ನ ಬಗ್ಗೆ ನೆನ್ಪಿಟ್ಕೊಳ್ಳಿಲ್ಲ, ನನ್ನ ಬಗ್ಗೆ ಮಾತಾಡ್ಲಿಲ್ಲ ಅಂದ್ರೆ, ನನ್ನ ಬಗ್ಗೆ ಯೋಚನೆ ಮಾಡಲಿಲ್ಲ, ನನ್ಗೆ ಗೊತ್ತಿದೆ ನಿದ್ರೆ ಬರುದಿಲ್ಲ ಅಂತ. ನಾನು ಹೇಳಿಸ್ಲೇಬೇಕು. ನೀನು ಇದು ಇವತ್ತಿಂದಲ್ಲ, 85ರಿಂದ ಇದು ನಡೀತಾ ಇದೆ. ನಿಂದು ನಂದು ಕುಟುಂಬ ಎಲ್ಲ ನಡೀತಾ ಇದೆ. ಒಂದ್ ತಿಳ್ಕೋ, ಇದೇ ಚಲರಾಯ ಸ್ವಾಮಿ ಇಲ್ಲೇ ಸ್ಟೇಜ್ ಮೇಲೆ ಕೂತವ್ರೆ. ನೀನ್ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಾಗ, ಈ DK ಶಿವಕುಮಾರ್ ಅಪ್ಪ ಅಮ್ಮಂಗ್ ಹುಟ್ಲಿಲ್ಲ ಅಂತ ಹೇಳಿದಾಗ ಆವತ್ತೇ ನಿನ್ಗೆ ಎದುರಲಿಲ್ಲ. ಬಂದು ಸಾತ್ತೂರಲ್ಲಿ ಬಂದು ಕ್ಷಾಪಣೆಯಲ್ಲಿ ಕೇಳ್ಕೊಂಡು ಹೋಗಿದ್ದೆ, ಅದನ್ನ ನೆನಪಿಟ್ಕೋಬೇಕು ನೀನು. ಆವತ್ತೇ ನಾನು ಎದುರಿಲ್ಲ. ಇವತ್ತು ಈ ದೊಡ್ಡಾರಳ್ಳಿ ಕೆಂಪೇಗೌಡನ ಮಗ DK ಶಿವಕುಮಾರ್ ಎದುರೋ ಮಗ ಅಲ್ಲ. ಕೊಟ್ಟು ಮಾತನ್ನ ಉಳಿಸ್ಕೊಂಡಿದ್ದೇನೆ.
ಪಕ್ಷದ ವಿಚಾರಕ್ಕೆ ತಲೆಬಾಗಿದ್ದೇನೆ. ಇವತ್ತು ರಾಜಣ್ಣ ಅವ್ರು ಏನ್ ಹೇಳಿದ್ರು ಯಡಿಯೂರಪ್ಪನವರು ಅಂತ ಏನ್ ಹೇಳಿದ್ರು ಅಂತ ನೀನ್ ಹೇಳ್ಬೇಕು. ಯಾಕೆ ಯಡಿಯೂರಪ್ಪನವ್ರಿಗೆ ಜೈಲಿಗೆ ಕಳಿಸ್ದೆ? ನೀನ್ ಕಳಿಸ್ತೋ ಇಲ್ಲೋ ನನಗೆ ಸತ್ಯ ಮಾಡು ಅಂತ ಹೇಳ್ತಾ ಇದೆಯಲ್ಲ. ನನ್ನ ಅಜ್ಜನ ಸುದ್ದಿ ನಿಂಗೆ ಬೇಡ. ನನ್ನ ಅಜ್ಜನ ಶಕ್ತಿ ಏನದ ನಿನಗೇನ್ ಗೊತ್ತು, ನನಗೆ ಗೊತ್ತು. ಆ ಸುದ್ದಿ ಬೇಡ. ನೀವಿಬ್ರು ಧರ್ಮಸ್ಥಳಕ್ಕೆ ಹೋಗಿ ಆಣೆ ಪ್ರಮಾಣದ ಮಾಡಿದ್ಮೇಲೆ ಏನಾಯ್ತು ನಿಮ್ ಇತಿಹಾಸ ಅಂತ ನೀವೇ ತೆಗೆದುಕೊಂಡು ಚರ್ಚೆ ಮಾಡ್ಕೊಳ್ಳಿ. ಧರ್ಮಸ್ಥಳದ ಮಂಜುನಾಥ, ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ. ನೀನ್ ಅವ್ನ ಸುದ್ದಿ ಹೋದ್ರೆ ಹೆಚ್ಚು ಕಮ್ಮಿ ಆಯ್ತದೆ. ಹುಷಾರಾಗಿರೋ, ಹೋಗ್ಬೇಡ, ನೀನು ಹೋಗ್ಬೇಡ. ಅದಿರಲಿ. ನೀನು ಯಾವ ಎಳ್ದಾಕ್ಸ್ತೀನಿ. ನೀನ್ ಮಾತಾಡಕ್ ಇಲ್ಲಿ ಬಂದಿಲ್ಲ. ಇಲ್ಲಿ ನಾನು ಮಾತಾಡಕ್ ಜನ ಕೂತಿರೋದು. ಕೂತ್ಕೊಂಡಿರೋ. ನಿನ್ ಮಾತು ನೆನ್ಬೇಡ. ಇಲ್ಲಿ ನೀನ್ ಮಾತು ನೆನ್ಬೇಡ. ಮಾತು ನೋಡಿ, ಕಾರ್ಯಕರ್ತರಿಗೆ ಎಷ್ಟು ಆಕ್ರೋಶ ಇದೆ ನೋಡಿ. ಸುಮ್ಮನೆ ಇರಬೇಕು. ಮಾತು ಬಿಡದ ಮಂಜುನಾಥ, ಕಾಸು ಬಿಡದ ತಿಮ್ಮಪ್ಪ. ಹಂಗೆ ಮಾತು. ನಾನು ಆಣೆ ಪ್ರಮಾಣದ ಬಗ್ಗೆ ಬೇರೆ ಸಂದರ್ಭದಲ್ಲಿ ನಾನು ಮಾತಾಡ್ತೀನಿ. ಈಗ ಮತ್ತೂರು ಮಹಾಜನತೆ, ಮಂಡ್ಯ ಮಹಾಜನತೆಗೆ ನೀವು 5 ಸೀಟನ್ನ ನಮ್ಗೆ ಕೊಟ್ಟಿದ್ದೀರಿ. 6ನೇ ಸೀಟು ನಾವು ಬೆಂಬಲ ಕೊಟ್ಟಂತ ದರ್ಶನ್ ಪುಟ್ಟಣ್ಣಯ್ಯನವರು ಆಯ್ಕೆ ಮಾಡಿದ್ದೀವಿ. ಒಂದು ಇತಿಹಾಸ ಸೃಷ್ಟಿ ಮಾಡಿದ್ವಿ. 1 ಸೀಟಲ್ಲಿ ಸೋತಿದ್ವಿ. ಹಿಂದೆ ಚಲುವರಾಯ ಸ್ವಾಮಿ ಅವರೆಲ್ಲ ಬಹಳ ಅಂತರದಿಂದ ಸೋತಿದ್ರು. ಆದ್ರೆ 5ನೇ ವರ್ಷದಲ್ಲಿ ಜನ ಅವ್ರನ್ನ ವಾಪಸ್ಸು ಅಸೆಂಬ್ಲಿ ಕರ್ಕೊಂಡು ಬಂದು ಗೆಲ್ಸಿ ಮಂತ್ರಿಗಳನ್ನು ಮಾಡಿದ್ದಾರೆ. ಈಗ ಪಾರ್ಲಿಮೆಂಟ್ ಎಲೆಕ್ಷನ್ ಅಲ್ಲೂ ವೋಟ್ ಕೊಟ್ಟಿರ್ಬೋದು. ಅಸೆಂಬ್ಲಿಗೂ ಪಾರ್ಲಿಮೆಂಟ್ಗೂ ವ್ಯತ್ಯಾಸ ಇದೆ. ನಿಮ್ಮ ಕಾರ್ಯಕರ್ತರಿಗೆ, ಮತದಾರರಿಗೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಏನು ಮುಂದಕ್ಕೆ ಏನು ಮೋದಿ ವಿಚಾರದಲ್ಲಿ ಜನ ತೀರ್ಮಾನ ಮಾಡಿದ್ರು, ಅಸೆಂಬ್ಲಿಗಿಲ್ಲ. ಏನು ಮಾತಾಡಿದ್ದಾರೆ ಕುಮಾರಣ್ಣ, ನೀವು ಮಾತಾಡ್ತಿಯಲ್ಲ, ಹಿಂದೆ ಏನೇನು ಮಾತಾಡಿದ್ದೆ ಮೈಸೂರಿನಲ್ಲ ಮಂಡ್ಯದಲ್ಲಿ, ಅದನ್ನ ನೋಡುವಂತೆ ತೋರಿಸ್ತೀನಿ. ಮಂಡ್ಯ ಮೈಸೂರಿನಲ್ಲಿ ಏನೇನು ಬರ್ತದೆ ನಮ್ಮ ಸಭೆ, ಅಲ್ಲಿ ನಿನ್ನ ಮಾತು, ನಿನ್ನ ಗುಣಗಾನ, ಬಿಜೆಪಿ ಗುಣಗಾನ, ನಿಮ್ದವ್ರದ್ದು ವಾಕ್ಸಮರ, ಅದೆಲ್ಲ ಅಲ್ಲಿ ನಾನು ತೋರಿಸ್ತೀನಿ, ಅದನ್ನ ತೋರಿಸ್ತೀನಿ. ಆದ್ರೆ ಏನಾಯ್ತು, ನನ್ನ ಅಧ್ಯಕ್ಷತೆಯಲ್ಲಿ ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ 136 ಸೀಟ್ ಬಂದು ಈ ಬಡವರ ಕಲ್ಯಾಣಕ್ಕೋಸ್ಕರ ಅಧಿಕಾರ ನಡೆಸ್ತಾ ಇದ್ದೀವಿ. ನಿನ್ನ ಅಧ್ಯಕ್ಷತೆಯಲ್ಲಿ ಎಷ್ಟು ಬಂತು? 19 ಸೀಟ್ ಬಂತು. ಈಗ 2 ಸೀಟ್ ತಗೋಬಿಟ್ಟು ಬಿಜೆಪಿ ಅವ್ರಿಗೆ ಬ್ಲಾಕ್ ಮೇಲ್ ಮಾಡಿ ಬಿಜೆಪಿ ಅವ್ರ ಜೊತೆ ಸೇರ್ಕೊಂಡು ಪಾಪ ಮಂತ್ರಿ ಆಗಿದ್ದೆ. ಹಾಗೂ ಏನ್ ತೊಂದರೆ ಇಲ್ಲ. ಯಾಕೆ ನಿಮ್ಮ GT ದೇವೇಗೌಡ ನಿನ್ನ ಮಗ ಯಾಕೆ ಸ್ಟೇಟ್ಮೆಂಟ್ ಮಾಡಿದ್ರು ನಾವು ಪಾದಯಾತ್ರೆಗೆ ಹೋಗುದಿಲ್ಲ ಅಂತ? ನಿಮ್ ಉಳುಕೆಲ್ಲ ಈಚೆ ಬಂದ್ಬಿಡ್ತದೆ ಅಂತ. ತಿರ್ಗಾ ಮೀಟಿಂಗ್ ಆದ್ಮೇಲೆ ತಿರ್ಗಾ ನೀನ್ ಯಾಕೆ ಪಾದಯಾತ್ರೆಗೆ ಹೆಜ್ಜೆ ಹಾಕಿ ಬರೀ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಓಡೋಯ್ತಾ ಇದೆಯೇ? ಯಾಕೆ ಓಡೋಯ್ತಾ ಇದೆಯೇ? ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನೀ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಓಡೋಗ್ತಾ ಇದೆಯೇ? ಯಾಕೆ ನೀ ಸ್ಟೇಟ್ಮೆಂಟ್ ಕೊಟ್ಟೆ? ಅವನು ಪ್ರೀತಮ್ ಗೌಡ ನನ್ನ ಕುಟುಂಬದ ಜೊತೆ, ನನ್ನ ಕುಟುಂಬದ ಮರ್ಯಾದೆ ತೆಗೆದ್ಬಿಟ್ಟ ಅಂತ. ಯಾರು ಹೇಳಿದ್ರು ನಿನ್ ಕುಟುಂಬ ಇಲ್ಲ ಅಂತ? ನೀನೇ ಹೇಳ್ದಲ್ಲಪ್ಪ, ರೇವಣ್ಣಂದೇ ಬೇರೆ ಕುಟುಂಬ, ನಂದೇ ಬೇರೆ ಕುಟುಂಬ ಅಂತ ನಾನು ಹೇಳಿದ್ದೀನಿ. ನೀನೇ ಹೇಳ್ಬಿಟ್ಟು ನಾವು ಭಾಗವಹಿಸಿದ್ದೀವಿ ಬೇರೆ ಕುಟುಂಬ ಅಂತ. ಈಗ ಕುಟುಂಬ ಅಂತ ಹೇಳ್ತಾ ಇದೆಯಲ್ಲ. ನಾವು ನಿನ್ ಕುಟುಂಬಕ್ಕೆ ನಾವು ಬಾಯಿ ಹಾಕಕ್ ತಯಾರಿಲ್ಲ, ಕೈ ಹಾಕಕ್ ತಯಾರಿಲ್ಲ. ಪತ್ರ ಬರ್ಸೋರು ಯಾರು? ಬಿಜೆಪಿ ಅವ್ರಿಗೆ ಟಿಕೆಟ್ ಕೊಡ್ಬೇಡ ಪ್ರಜ್ವಲ್ಗೆ ಅಂತ ನೀನೇ ಅಲ್ವನೇ ಎಲ್ಲ ಬರ್ಸಿಸ್ಬಿಟ್ಟು, ದೇವರಾಜೇಗೌಡನ ಕೈಲಿ ನೀನೇ ಪತ್ರ ಬರ್ಸ್ಬಿಟ್ಟು ಟಿಕೆಟ್ ಕೊಡ್ಬೇಡ ಅಂತ ಹೇಳಿ ಯಾರ ನಮ್ ಸ್ನೇಹಿತ ಹೇಳ್ತಾ ಇದ್ರು, ಏನ್ರಿ ನೀವೆಲ್ಲ ಅವ್ರನ್ನ ಮುಖ್ಯಮಂತ್ರಿ ಮಾಡಿದ್ರಿ, ನಿಮ್ಗೆ ಇದು ಮಾಡ್ತಾ ಇದ್ದ ಅಂತ. ಅಯ್ಯೋ ಬುಡಯ್ಯ, ನನ್ನ ಚಲುವರಾಯಸ್ವಾಮಿನ ಮಾತು ಏನ್ ಬೇಕಾದ್ರೂ ಮಾತಾಡ್ಕೊಳ್ಳಿ. ಅವ್ರ ಸ್ವಂತ ಅಣ್ಣ ಅದಕ್ಕೆ ಅಣ್ಣನ ಮಕ್ಳನ್ನೇ ಸಹಿಸೋದಿಲ್ಲ, ನಮ್ನ ಹೆಂಗ್ರಿ ಸಹಿಸ್ತಾರೆ ಅಂತ ಹೇಳಿದ್ರೆ, ನಮ್ನ ಹೆಂಗ್ರಿ ಸಹಿಸ್ತಾರೆ ಅಂತ. ನಾನು ಯಾಕೆ ಈ ಮಾತೆಲ್ಲ ಇಲ್ಲಿ ಕುಮಾರಸ್ವಾಮಿ ವಿಚಾರ ಮಾತಾಡ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಸಂಸತ್ ಸದಸ್ಯರು ಅವೆಲ್ಲ ಆಯ್ಕೆ ಮಾಡಿ ಕಳ್ಸಿಕೊಟ್ಟಿದ್ದೀರಿ. ಪಾಪ ಅವ್ರ ಮಗನ ಸೋಲ್ಸಿದ್ರಿ ಲಾಸ್ಟ್ ಟೈಮ್. ನಾನು ಗೆಲ್ಸ್ಬೇಕು ಅಂತಿದ್ದೆ, ಸೋಲ್ಸಿದ್ರಿ ನೀವು. ಸೋಲ್ಸಿದ್ಮೇಲೆ ಈಗ ಏನ್ ಹೇಳವ್ರೆ, 10,000 ಜನಕ್ಕೋಸ್ಕರ ನಾನು ಇಲ್ಲೊಂದು 10,000 ಜನ, ಈ ಹಾಸನದಲ್ಲಿ ಒಂದು 10,000 ಜನ, ನಾನು ಒಂದು ಫ್ಯಾಕ್ಟ್ರಿ ತಗೋಬರ್ತೀನಿ, ನಾನು ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿದ್ದೀನಿ ಅಂತ ಹೇಳಿದ್ರು. ನಾನು ಅವ್ರಿಗೆ ಒಂದು ಮಾತು ಕೊಡ್ಲಿಕ್ಕೆ ಬಯಸ್ತಾ ಇದ್ದೇನೆ. ನೀವು 10,000 ಜನ ಕೆಲಸ ಕೊಡುವಂತ ಫ್ಯಾಕ್ಟ್ರಿಗೆ ಈ ಚಲುವರಾಯ ಸ್ವಾಮಿ, ಈ DK ಶಿವಕುಮಾರ್ದು
ಸಂಪೂರ್ಣವಾದಂತಹ ಸಹಕಾರ ನಿಮ್ಮ ಜೊತೆ ಈ ಬಡವರ ಕೆಲಸ ಕೊಡಕ್ಕೋಸ್ಕರ ನಮ್ದು ಬದ್ಧವಾಗಿರ್ತದೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಈ ಪುಣ್ಯ ಭೂಮಿಲಿ ನಾನು ಹೇಳ್ತಾ ಇದ್ದೇನೆ. ಒಂದು ತಲೆಲಿಟ್ಕೊಳ್ಳಿ, ನೀನು ಸ್ಟೀಲ್ ಮಂತ್ರಿ ಅಂದ್ರೆ ಕಬ್ಬಣದ ಮಂತ್ರಿ. ಕಾಂಗ್ರೆಸ್ಗೂ ಬಿಜೆಪಿಗೂ ದಳಕ್ಕೂ ಒಂದೇ ವ್ಯತ್ಯಾಸ. ಈ ಕಬ್ಬಣದಲ್ಲಿ ಕತ್ರಿ ತಯಾರು ಮಾಡ್ತಾರೆ. ಆ ಕತ್ರಿ ತಯಾರು ಮಾಡೋರು ನೀವಿಬ್ರು, ನಾವು ಸೂಜಿ ತಯಾರು ಮಾಡ್ತೀವಿ, ಒಲೆಯೋರು ನಾವು. ಸಮಾಜವನ್ನ ಒಲೆಯೋರು, ನೀವು ಸಮಾಜನ ಕತ್ತರಿಸೋರು. ಇದನ್ನ ಗಮನದಲ್ಲಿ ಇಟ್ಕೊಳ್ಳಿ. ಅಂದ್ರೆ ಜಾತಿ ಬಗ್ಗೆ ನೀವು ಕತ್ತರಿಸ್ತೀರಿ, ಕುಟುಂಬದ ಬಗ್ಗೆ ಕತ್ತರಿಸ್ತೀರಿ, ಸಮಾಜದ ಬಗ್ಗೆ ಕತ್ತರಿಸ್ತೀರಿ. ಕಾಂಗ್ರೆಸ್ ಪಕ್ಷ ಎಲ್ಲರನ್ನೂ ಕೂಡ ಒಟ್ಟಿಗೆ ತೆಗೆದುಕೊಂಡೋಗಿ ಎಲ್ಲ ಬಾಳುತ್ತದಲ್ಲಿ ಒಂದು ಮಾಡ್ತದೆ. ಇದೇ ಕಾಂಗ್ರೆಸ್ಗೂ ಬಿಜೆಪಿಗೂ ಇರುವಂತ ವ್ಯತ್ಯಾಸ. ಇದೇ ನಿನ್ನ ಸ್ಟೀಲ್ ಮಂತ್ರಿ, ಕಬ್ಬಣದ ಮಂತ್ರಿ ಇದೆಯಲ್ಲ, ನಿನಗೂ ನನಗೂ ಇರೋಂತ, ನಿಮ್ಮ ಸರ್ಕಾರಕ್ಕೂ ನಮಗೂ ಇರೋಂತ ವ್ಯತ್ಯಾಸ. ಆದ್ರಿಂದ ಇವತ್ತು ನಾನು ಹೇಳೋದಿಷ್ಟೇ, ನಿನ್ಗೆ ಯಾವ ಪ್ರಶ್ನೆನೂ ಬೇಡ. ಈಗ ಹೇಳಿರೋ ಪ್ರಶ್ನೆಗಳಿಗೆ ನಿಂದಕ್ಕೆ ಪಟ್ಟಿ ದಾಖಲೆಲ್ಲಿದೆ, ನಂದು ದಾಖಲೆಲ್ಲಿದೆ, ಚರ್ಚೆ ಮಾಡೋಣ. ನಿನ್ನ ಸೋದರ, ನಿನ್ ಬೇನಾಮಿ, ಅವನು ಪಟ್ಟಿ ಕೊಡಪ್ಪ, ಅವನು ಪಟ್ಟಿ ಕೊಡಬೇಕು. ನಿನ್ ಬೇನಾಮಿ ನಿನ್ನ ಹೆಸರು ಅಧಿಕಾರ ಇಟ್ಕೊಂಡು ಏನೇನು ಮಾಡುದಲ್ಲ, ಎಲ್ಲೆಲ್ಲಿ ಏನೇನು ಕನಕಪುರ ರೋಡು ನನ್ನ ಹೇಳಿದ್ದೀನಿ ನಾನು, ಎಲ್ಲ ಕಂಪ್ಲೀಟ್ ಪಟ್ಟಿ ಎಲ್ಲ, ಅದನ್ನೆಲ್ಲ ನಿನ್ ಬೇನಾಮಿ, ನಿನ್ ಪಟ್ಟಿ ಕೊಡು. ಆಮೇಲೆ ನೀವು ಯಾಕೆ ಪಾದಯಾತ್ರೆ ಬೇಡ ಅಂತ ಹೇಳಿದ್ರೆ ಅದಕ್ಕೆ ಉತ್ತರ ಕೊಡು. ನೀನೇ ಹೇಳಿದ್ದು ಪಾದಯಾತ್ರೆ ಬೇಡ ಅಂತ. ತಿರ್ಗಾ ಯಾಕೆ ಒಪ್ಕೊಂಡೆ ಈ ಪಾದಯಾತ್ರೆ ಬೇಕು ಅಂತ ಹೇಳಿ? ಏನ್ ಸಿದ್ದರಾಮಯ್ಯವ್ರು ಮಾಡಬಾರ್ದು ತಪ್ಪು ಮಾಡ್ಬಿಟ್ಟಿದ್ದಾರೆ ಅವ್ರ ಧರ್ಮಪತ್ನಿ ಅಲ್ಲ ರೀ. ಅರ್ಶನ ಕುಂಕುಮಕ್ಕೆ ಹಣ್ಣ ಒಂದ್ 3 ಎಕರೆ ಜಮೀನ್ ಕೊಟ್ಟವ್ರೆ. ಈಗ ನಿಮ್ ಹೆಣ್ಮಕ್ಳಿಗೆ ಯಾರು ನೀವು ನಿಮ್ಮ ಅಣ್ಣ ದುಡ್ಡು ಕೊಡ್ತಾರಪ್ಪ, ನಿಮ್ಮ ಅಪ್ಪ ದುಡ್ಡು ಕೊಡ್ತಾ ಇದ್ದಾರೆ, ಸಿರಿಧಾನ್ಯ ಬರ್ತದೆ, ಯಾರ್ಯಾರು ಗಂಡಿಗೆ ಹೇಳ್ಕೊಂಡಿರೋ ನೀವು? ಏನೋ ಮನೇಲಿ ಕಾವರು ಇರ್ಲಿ ಅಂದ್ಬಿಟ್ಟು ಒಂದ್ 10 ರೂಪಾಯಿ ಮಡಿಕೊಂಡಿರ್ತೀರಿ, 100 ರೂಪಾಯಿ ಕೊಡ್ತಾರ, 1000 ರೂಪಾಯಿ ಕೊಡ್ತಾರ. ಹಂಗೆ 3 ಎಕರೆ ಕೊಟ್ಟವ್ರೆ. ಸರ್ಕಾರದವರು ಯಾರ ಇದನ್ನ ಒತ್ತುವರಿ ಮಾಡ್ಕೊಬಿಟ್ರು. ಅದಕ್ಕೆ ಪರಿಹಾರವಾಗಿ ಒಂದಷ್ಟು ದುಡ್ಡು ಕೊಟ್ರು. ಒಂದು ದುಡ್ಡಲ್ಲ, ಆ ಸೈಟ್ ಕೊಟ್ಬಿಟ್ರು. ಏನ್ ತಪ್ಪಿದೆ? ಏನ್ ಕಳ್ತನ ಮಾಡೋರ? ಸರ್ಕಾರಿ ಜಮೀನೆಲ್ಲ ಒಳ್ಕೊಬಿಟ್ಟವ್ರ? ಅವ್ರ ಅಣ್ಣ ಕೊಟ್ಟ, ಸರ್ಕಾರದವ್ರು ಸೈಟ್ ತಗೊಂಡ್ರು, ಪರಿಹಾರ. ಈಗ ನಿಮ್ಗೆಲ್ಲ ರೋಡಲ್ಲಿ ಹೋಯ್ತು, ನಿಮ್ಗೆಲ್ಲ ದುಡ್ಡು ಬರ್ಲಿಲ್ವಾ? ಹಂಗೆ ಅವ್ರಿಗೆ ಸೈಟ್ ಕೊಟ್ಟವ್ರಪ್ಪ. ಏನ್ ತಪ್ಪಾಗೋಯ್ತು? ಏನು ಈ ಬಡವ್ರಿಗೆ ನಾವು 5 ಗ್ಯಾರಂಟಿಗಳು ದುಡ್ಡು ಕೊಟ್ಬಿಡ್ತಾ ಇದೀವಿ, ಸರ್ಕಾರ ಸುಭದ್ರವಾಗಿರ್ತದೆ ಅಂತೇಳಿ, ಇದಕ್ಕೋಸ್ಕರ ಕೇಂದ್ರದಿಂದನೂ ನಿಮ್ ಸಹಕಾರ ಇಲ್ಲ. ಈಗ ಈ ಬಡವ್ರ ಮೇಲೆ ಪ್ರಯೋಗ ಮಾಡ್ತಾ ಇದೀರಲ್ಲ, ಈ ಪಾದಯಾತ್ರೆಗೆಲ್ಲ ಎದುರೋ ಮಕ್ಕಳೆಲ್ಲ ಕಾಂಗ್ರೆಸ್ಸಿಗರು ತಿಳ್ಕೊಳ್ಳಿ. ನಮ್ದೇ ಆದಂತ ಒಂದು ಇತಿಹಾಸ ಇದೆ. ನೀವು ನಾನು ಕೇಳ್ತೀನಿ ಇವತ್ತು ಪ್ರಶ್ನೆಗೆ, ಇಲ್ಲಿ ಪಟ್ಟಿ ಇದೆ. APMC ಇಂದ 47 ಕೋಟಿ ರೂಪಾಯಿ ಯಡಿಯೂರಪ್ಪನವ್ರ ಕಾಲದಲ್ಲಿ, ಬೊಮ್ಮಾಯಿ ಕಾಲದಲ್ಲಿ ಲೂಟಿ ಹೊಡೆದಿದ್ದೀರಿ. ಅದಕ್ಕೆ ಉತ್ತರ ಕೊಡಿ. ಭೂಮಿ ಅಭಿವೃದ್ಧಿ, ಹರಿಜನರು, ಭೂಮಿಗಳಂದ್ರೆ ಹರಿಜನರು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ಹಿಂದೆ ಹರಿಜನರು ಇದೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ, ದಲಿತರು ಅನ್ಬಾರ್ದು ನೀವು, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ 77 ಕೋಟಿ ರೂಪಾಯಿ. ಗೂಳಟಿ ಶೇಖರ್ ಹೇಳಿದ 100 ಕೋಟಿ ಅಂತ. ದೇವರಾಜ ಅರಸು ಟ್ರಕ್ ಟರ್ಮಿನಲ್, ಶ್ರೀರಾಮುಲು ಮಂತ್ರಿ 50 ಕೋಟಿ ಬಸವರಾಜ ಬೊಮ್ಮಾಯಿ ಇದ್ದಾಗ. ಅದಕ್ಕೆ ಉತ್ತರ ಕೊಡಿ. ಹೆಂಗಾಯ್ತು, ಏನಾಯ್ತು, ಯಾರು ಸೈನ್ ಹಾಕಿದೆ ಅಂತ. ಗಂಗಾ ಕಲ್ಯಾಣ ಯೋಜನೆ 430 ಕೋಟಿ, ಕೋಟಾ ಶ್ರೀನಿವಾಸ ಪೂಜಾರಿ. ಇದನ್ನ ಇನ್ನೊಂದು ಒಂದ್ ರೇಟು, ಇನ್ನೊಂದು ರೇಟು, ಇವೆಲ್ಲ ದಾಖಲೆ ಇರೋದು. ಪ್ರವಾಸೋದ್ಯಮ ಇಲಾಖೆ ಕಿಯಾನಿಕ್ಸ್ ಒಂದು 500 ಕೋಟಿ ಯಡಿಯೂರಪ್ಪನವ್ರ ಕಾಲದಲ್ಲಿ, ಅಶ್ವತ್ಥ ನಾರಾಯಣ ಮಂತ್ರಿ. ಅದು ಯಾವ್ದೋ ರಿಪೋರ್ಟ್ ಅಲ್ಲಿ ಬಂದ್ಬಿಟ್ಟಿದೆ. ಮಹಾದೇವಪ್ಪ ಈಗ ಬರ್ತಾ ಇದ್ದಾರೆ. ಕೋವಿಡ್ ಅಬ್ಬಾಬಾ, ಹೆಣದ ಮೇಲೆ ಹಣ ಮಾಡಿದ್ರು, ನೋಡಿದ್ರಲ್ಲ? ಹೆಣದ ಮೇಲೆ ಹಣ 10,000 ಬೆಡ್ ಅಂತೆ. ನಾನು ಹೇಳಿಲ್ಲ, ಎತ್ತಾಳ ಹೇಳಿದ್ದು. ಎತ್ತಾಳ ಮೊನ್ನೆ ಕೂಡ ಎತ್ತಾಳ ಹೇಳ್ತಾರೆ. ಆಮೇಲೆ 40% ಹಗರಣ, ಅದೆಲ್ಲ ತನಿಖೆ ಮೇಲೆ ನಡೀತಾ ಇದೆ. PSI ಹಗರಣ ಎಲ್ಲ ರದ್ದು ಮಾಡ್ಬಿಟ್ರು. PSI ಯಾಕೆ ರದ್ದು ಮಾಡಿದ್ರು? ಬಸವರಾಜ ಬೊಮ್ಮಾಯಿ ಅವರೇ, ಯಾಕೆ ನಿಮ್ಮ ಮಂತ್ರಿ ರಾಜೀನಾಮೆ ಕೊಡ್ಲಿಲ್ಲ? ಅವ್ರಿಗೆ ಜ್ಞಾನೇಂದ್ರ ಯಾಕೆ ರಾಜೀನಾಮೆ ಕೊಡ್ಲಿಲ್ಲ? ನೀವ್ಯಾಕೆ ರಾಜೀನಾಮೆ ಕೊಡ್ಲಿಲ್ಲ? ಎಲ್ಲ ವಜಾ ಮಾಡಿ ಒಪ್ಕೊಂಡ್ರಲ್ಲ, ಯಾಕೆ ಕೊಡ್ಲಿಲ್ಲ? ಪರಶುರಾಮ ಥೀಮ್ ಪಾರ್ಕ್ ಎಲ್ಲ ಎತ್ಕೊಂಡ್ ಬಂದವ್ರೆ. ನೆನ್ನೆ ಮನೆ ಟಿವಿ ನೋಡ್ತಾ ಇದ್ದೆ ನಾನು. ಬಿಟ್ ಕಾಯಿನ್ ಹಗರಣ, ಯಡಿಯೂರಪ್ಪನ ಆಪ್ತ ಉಮೇಶ್ ಅವ್ರ ಮನೇಲಿ ಏನು 700 ಕೋಟಿಗೂ ಹೆಚ್ಚು ದಾಖಲೆಗಳು ಹಣ ಆಯ್ತು. 100 ಕೋಟಿ ರೂಪಾಯಿ
ಗ್ರಾಮೀಣ ಅಭಿವೃದ್ಧಿ ಇಲಾಖೆ ಏನ್ ಈಶ್ವರಪ್ಪ ಇದ್ದ ಅದೊಂದು ದೊಡ್ಡ ಕತೆ ಬಿಡಿ, ಈಗ ಅವನಿಲ್ಲ ಅವ್ರ ಪಾರ್ಟಿಲಿ. ಹಿಂಗೆ ಅಂಗನವಾಡಿ ಗರ್ಭಿಣಿಯರು ಅದೊಂದು ದೊಡ್ಡ ಪಾಪ. ಮೊಟ್ಟೆ ಏನೋ ಮೊಟ್ಟೆ KDBಲಿ ಅದೊಂದು ಬೇರೆ, ಗಣಿ ಹಗರಣ. ಇನ್ನ ನಾನು ನಮ್ಮ ಕುಮಾರಣ್ಣಂದು ಗಣಿ ಹಗರಣದ ಬಗ್ಗೆ ನಾನು ಮಾತಾಡೋದಿಲ್ಲ, ಯಾಕಂದ್ರೆ ಲೋಕಾಯುಕ್ತ ಕೊಟ್ಬಿಡಿ, ಆಮೇಲೆ ನಾನು ಸಪರೇಟ್ ಮಾತಾಡ್ತೀನಿ. ಇನ್ನ ಟೈಮ್ ಬೇಕು, ಇದೇ ನಮ್ಮ ಹತ್ರ ಅವೆಲ್ಲ ಮಾತಾಡ್ತೀನಿ. ನಾನು ಈ ಹಗರಣಗಳಿಗೆ ನೀವು ಫಸ್ಟ್ ಉತ್ತರ ಕೊಡಿ ಅಂತ ನಾವು ಕರೆದಿದ್ದೇವೆ. ನಮ್ಗೆ ಯಾಕೆ ದುಡ್ಡು ಕೊಟ್ಟಿಲ್ಲ ಕೇಂದ್ರ ಸರ್ಕಾರ, ನಮ್ಗೇನ್ ಪಾಲ್ ಕೊಡ್ಬೇಕು, ನಮ್ಮ ತೆರಿಗೆ ನಮ್ಮ ಹಕ್ಕು, ಅದಕ್ಕೆ ನೀವು ದುಡ್ಡು ಯಾಕೆ ಕೊಟ್ಟಿಲ್ಲ? 10 ತಿಂಗಳಲ್ಲಿ ಈ ಸರ್ಕಾರ ತೆಗಿತೀನಿ ಅಂತ ಹೇಳ್ತಾ ಇದ್ರಲ್ಲ, ನಾನು ಹೇಳಿದ್ದೀನಿ ಅದೆಲ್ಲೋ ನಮ್ಮೂರಲ್ಲಿ ಮಡಕೆ ಅಂತ ಆಗ್ತದೆ, ಮಡಕೆ ಹೊಡೆದಾಕ್ತಿಷ್ಟ ಹೊಡ್ಕೋತಾರೆ. ಹಂಗೆ ಈ ಸರ್ಕಾರ ಅಲ್ಲ. ನಾವು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡಬಹುದಾಗಿತ್ತು. ನಮ್ಗೆ ಅವಶ್ಯಕತೆ ಇಲ್ಲ, ಜನರ ತೀರ್ಪಿದೆ, ವಿಶ್ವಾಸ ಇದೆ. ಇವತ್ತು ಅನೇಕ ಕಾರ್ಯಕ್ರಮಗಳನ್ನ ನಾವು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತು ಚನ್ನಪಟ್ಟಣದಲ್ಲಿ ನಾನು ಗ್ರಾಮ ಸಭೆ ಮಾಡ್ತಾ ಇದ್ದೀನಿ, ಜನರಿಗೆ ಗ್ರಾಮ ಸಭೆ. ಅಲ್ಲಿ ಸರ್ಕಾರ ಮನೆ ಬಾಗಿಲಿಗೆ ಬಂತು ಅಂತ 9 ಕಡೆ ಮಾಡಿದೆ. ಈ MLA ಆಗಿದೆ, 22,000 ಅರ್ಜಿ ಬಂದಿದೆ. ಒಬ್ರಿಗೊಂದು ಸೈಟ್ ಕೊಟ್ಟಿಲ್ಲ, ಒಬ್ರಿಗೊಂದು ಮನೆ ಕೊಡ್ಲಿಲ್ಲ, ಬಗರ್ಗಂ ಸಾಗುವಳಿ ಮೀಟಿಂಗ್ ಮಾಡಲಿಲ್ಲ, ಒಬ್ಬ ಕಾರ್ಯಕರ್ತನಿಗೆ ಅಧಿಕಾರ ಕೊಡ್ಲಿಲ್ಲ, ಅಧಿಕಾರ ಕೊಡ್ಲಿಲ್ಲ. ಯಾಕೆ? ಹೆಂಗೆ ಬಿಜೆಪಿ ಅವ್ರದ್ದು ಅಷ್ಟೇ. ನಾನು ಹೇಳ್ತಾ ಇದ್ದೀನಿ, ದಳ ಇದೆಲ್ಲ ಟೆಂಪ್ರರಿ, ಅವ್ರೇನ್ ಬೇಕಾದ್ರೂ ಮಾಡ್ಕೊಂಡು ಹೋಗ್ಲಿ, ಅದನ್ನ ಮರ್ಜಿ ಮಾಡ್ಬಿಡ್ತೀನಿ ನಾನು ಅಧಿಕಾರ ಸಿಗ್ಲಿಲ್ಲ ಅಂತಂದ್ರೆ ಕುಮಾರಸ್ವಾಮಿ ಹೇಳಿದ್ರು. ಯಾಕಿನ್ನ ಮರ್ಜಿ ಮಾಡಲಿಲ್ಲ? ಮರ್ಜಿ ಮಾಡಿದ್ರೆ ಒಳ್ಳೇದು, ಈ ದೇಶಕ್ಕೂ ಒಳ್ಳೇದು, ಈ ರಾಜ್ಯಕ್ಕೂ ಒಳ್ಳೇದು. ದಯವಿಟ್ಟು ಆ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಇನ್ನ ಬಹಳ ವಿಚಾರ, ನಾಳೆ ಕೆಲವರೆಲ್ಲ ನಾನು ಮಂಡ್ಯದಲ್ಲಿ ಭೇಟಿ ಮಾಡ್ಬೇಕು ಅಂತ ಆಸೆ ಇದೆ. ನೀವು ಬರ್ಬೇಕು, ಮಂಡ್ಯಕ್ಕೆ ಬರ್ಬೇಕು. ಆ ಮಂಡ್ಯ ಗಂಡು ಭೂಮಿ, ಮದ್ದೂರು ಗಂಡು ಭೂಮಿ. ಕೃಷ್ಣರವ್ರ ಬೇರೆ ನೆನೆಸ್ಕೊಂಡ್ಬಿಟ್ಟಿದ್ದಾನೆ ಕುಮಾರಸ್ವಾಮಿ. ಕೃಷ್ಣರವ್ರನ್ನ ಪಾಪ ಅವ್ರ ಪಾಡವ್ರು, ಅವ್ರ ಶಿವ ಅಂತ ಅಂದ್ಬಿಟ್ಟು ಅವ್ರ ಆರೋಗ್ಯ ನೋಡ್ಕೊಳ್ತಾ ಇದ್ದಾರೆ. ಸಿಂಗಪೂರ್ ಮಾಡ್ಬಿಡ್ತೀನಿ ಅಂತ ಯೋಗ್ಯತೆ ಇದೆಯನ್ರಿ ಕೃಷ್ಣ ಅವ್ರ ಬಗ್ಗೆ ಮಾತಾಡಕ್ಕೆ? ಕೃಷ್ಣರವ್ರ ಬಗ್ಗೆ ಮಾತಾಡಕ್ ಯೋಗ್ಯತೆ ಇದೆಯನ್ರಿ? ನೀನ್ ನಡೀತಾ ಇರೋ ರೋಡು ಕೃಷ್ಣ ಅವ್ರು ಮಾಡಿದ್ದು, ಇಂಥದ್ದು ಒಂದೇನಾರು ಮಾಡಿದ್ಯನಪ್ಪ ನೀನು? ಒಂದೇನಾರು ಮಾಡಿದ್ಯನ್ರಿ? ಇಲ್ಲಿ ಇಂಡಸ್ಟ್ರೀಸ್ ಸೋಮನಹಳ್ಳಿ ಅದೇನೋ ಕೈಗಾರಿಕಾ ಪ್ರದೇಶ ಇದೆಯಲ್ಲ, 8,000 ಜನ ಕೆಲಸ ಮಾಡ್ತಾವ್ರೆ ಲೋಕಲ್ ಅವ್ರು ಹೋಗಿ. ನೀನು ಮಾಡ್ಸೋ. ಈಗ ಮಂತ್ರಿ ಆಗಿದ್ಯಲ್ಲ, ಇಂಡಸ್ಟ್ರೀಸ್ ಮಿನಿಸ್ಟ್ರು. ಚಲರಾಯಸ್ವಾಮಿಗೆ ಹೇಳ್ತೀನಿ, ನೀನ್ ಗೆಲ್ಬೇಕು, ಸಪೋರ್ಟ್ ಮಾಡು ಅಂತ. ನಾನು ಸಿದ್ದರಾಮಯ್ಯನವ್ರು ಹೇಳ್ತೀವಿ, ಸಪೋರ್ಟ್ ಮಾಡ್ತೀವಿ. ಮಾಡಪ್ಪ, ಮಂಡ್ಯಕ್ಕೆ ಓಟ್ ಕೊಟ್ಟವರಲ್ಲ. ಖಾಲಿ ಮಾತಾಡ್ಬೇಡ, ಬುಡುಬುಡಿಕೆ ಬೇಡ ನಿಂದು. ಬುಡುಬುಡಿಕೆ ಖಾಲಿ. ನಮ್ಮ ಹಳ್ಳಿ ಕಡೆಗೆ ಒಂದು ಮಾತು ಹೇಳ್ತಾರೆ, ನಂದೇ ಬೆಳಗು ಪೂಜಾರಿ ಅಂತ ಬರೀ ಖಾಲಿ ಮಡಕೆ ಇಟ್ಕೊಂಡು, ಹಂಗೆ ಬರೀ ಖಾಲಿ ಮಾತ್ಕೊಂಡು ಬರೀ ಡ್ರಾಮಾ ಆಡ್ಕೊಂಡು ಅದೆಲ್ಲ ಬಿಟ್ಬಿಡು. ಮಿಸ್ಟರ್ ವಿಜೇಂದ್ರ, ಮಿಸ್ಟರ್ ಅಶೋಕ್, ನಿಮ್ಗೂ ಹೇಳ್ತಾ ಇದ್ದೀನಿ, ಸುಮ್ಮನೆ ಹೆಜ್ಜೆ ಹಾಕೋದಲ್ಲ, ಇಲ್ಲಿ ನಡೆಯೋದಲ್ಲ. ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನ ಈ ಜನತೆ ಕೊಡಬೇಕು. ಈ ಆಂದೋಲನ ಈ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರನ್ನ ಮುಟ್ಟಕ್ಕೆ ನಿಮ್ ಹಣೆಲೂ ಬರ್ದಿಲ್ಲ. ಇದನ್ನ ನೀವು ತಿಳ್ಕೊಳ್ಳಿ. ಒಬ್ಬ ಹಿಂದುಳಿ ವರ್ಗದ ನಾಯಕ, ಬರ್ಕೊಳ್ರಿ ಮೀಡಿಯಾರು, ಸರಿಯಾಗಿ ರೆಕಾರ್ಡ್ ಮಾಡ್ಕೊಳ್ಳಿ. ಒಬ್ಬ ಹಿಂದುಳಿ ವರ್ಗದ ನಾಯಕ 2ನೇ ಬಾರಿಗೆ ಈ ರಾಷ್ಟ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಅದನ್ನ ನಿಮ್ ಕೆಲಸ ಸಹಿಸಕ್ ಆಗ್ತಾ ಇಲ್ಲ. ಅವರ ಮುಖಂಡತ್ವದಲ್ಲಿ ಅಬ್ಸಲ್ಯೂಟ್ ಮೆಜಾರಿಟಿ 136 ಸೀಟ್ ಬಂದು ಆಗ್ತಾ ಇದೆ. ಅವರ ಕಾಲದಲ್ಲಿ ಬಡವರಿಗೋಸ್ಕರ ಕಾರ್ಯಕ್ರಮಗಳು ಕೊಟ್ಟು ಬಡವರ ಬದುಕಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಹಂಗೆ ನಿಮ್ ಕೈಲಿ ಸಹಿಸ್ಕೊಳಕ್ ಆಗದೆ ನಮ್ಗಿನ್ ಚಾನ್ಸ್ ಸಿಕ್ಲಿಲ್ಲ ಅಂತ ಹೇಳಿ ಈ ಅಕ್ಬರು ಬೀರ್ಬಲ್ಗೂ ಒಂದು ಸಂಭಾಷಣೆ ಇರ್ತದೆ. ಏನಪ್ಪಾ ಅಂದ್ರೆ ಸತ್ಯಕ್ಕೂ ಸುಳ್ಳಿಗೆ ಎಷ್ಟೇ ಅಂತರ ಅಂತ. ಅವನು ಆಗ ಅಕ್ಬರು ಬೀರ್ಬಲ್ ಕೇಳ್ತಾನೆ, ಎಲ್ಲಾದ್ರೂ ಕೇಳ್ತಾನೆ. ಆಗ ಬೀರ್ಬಲ್ ಹೇಳ್ತಾನೆ, ಸ್ವಾಮಿ 4 ಬೆರಳು ಅಂತ. ಹೆಂಗೆ ಅಂತ ಅಂದ್ರೆ 4 ಬೆರಳು ಹೆಂಗಪ್ಪ ಅಂತಂದ್ರೆ, ಈ ಕಿವಿಲ್ ಕೇಳೋದೆಲ್ಲ ಸುಳ್ಳು, ಈ ಕಣ್ಣಲ್ಲಿ ಕೇಳೋದೆಲ್ಲ ಸತ್ಯ ಅಂತ. ಹಂಗೆ ಅವ್ರದ್ದು ಹೆಂಗಪ್ಪ ಆಗಿದೆ ಅಂತಂದ್ರೆ, ಅವರು ಒಂದ್ಸತಿ ಮಂತ್ರಿಮಂಡಲದಲ್ಲಿ ಒಂದು ಚರ್ಚೆ ನಡೀತಾ ಇರ್ತದೆ. ಎಲ್ಲರೂ ಯಾವಾಗ್ಲೂ ಈ ಮಂತ್ರಿನೇ ಬೀರ್ಬಲ್ನೇ ಕರೀತಾನಲ್ಲಪ್ಪ ಅಕ್ಬರು ಅಂತ ಎಲ್ಲ ಮಂತ್ರಿಗಳೆಲ್ಲ ಮ್ಯಾಲ ಬಿದ್ಬಿಡ್ತಾರೆ. ಕೇಳ್ತಾನೆ, ಏನಯ್ಯ ಯಾಕೆ ಬುದ್ಧಿವಂತ ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಏನ್ ಹೇಳ್ತೀಯ? ಹೌದು ಸ್ವಾಮಿ, ನೀವು ಒಂದು ಪ್ರಶ್ನೆ ಕೇಳಿ ಅಂತ ಕೇಳ್ತೀನಿ. ಅದಕ್ಕೆ ಅವ್ನು ಪ್ರಶ್ನೆ ಕೇಳ್ತಾನೆ, ನೀನ್ ಯಾಕಯ್ಯ ಅಂತ ಅಂದ್ರೆ, ಅಂಗೈಲಿ ಯಾಕೆಯ ಕೂದ್ಲಿಲ್ಲ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಯಾರು? ಅಕ್ಬಲ್ ಎಲ್ಲರಿಗೂ ಮಂತ್ರಿಗಳಿಗೆ.
ಅವ್ರು ಯಾರು ಉತ್ತರ ಕೊಡುದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಅದಕ್ಕೆ ಬೀರ್ಬಲ್ ಕಡೆ ನೋಡ್ತಾರೆ. ಅದಕ್ಕೆ ಸ್ವಾಮಿ, ನೀವು ಮಹಾದಾನಿಗಳು, ನೀವು ದಾನವನ್ನು ಕೊಟ್ರಿ, ಅದಕ್ಕೆ ನಿಮ್ ಕೈಯಲ್ಲೆಲ್ಲ ಕೂದಲೆಲ್ಲ ಉದುರೋಗ್ಬಿಟ್ಟಿದೆ ಅಂತ. ಅದಕ್ಕೆ ಸರಿ ಕಣೆಯ, ನಾನು ಮಹಾದಾನಿ, ನಾನು ಕೂದಲೆಲ್ಲ ಕೊಟ್ಟೋಯ್ತು, ನಿನ್ ಕೈಯಲ್ಲಿ ಕೂದಲಿಲ್ವಲ್ಲ? ಇಲ್ಲ, ಅವ್ರ ಕೈಲಿ ಇಲ್ಲ ಸ್ವಾಮಿ, ಅವರೆಲ್ಲ ಈಸ್ಕೊಂಡು ನಾವು ನೀವು ಕೊಟ್ಟಂತ ದಾನನ ಈಸ್ಕೊಂಡು ಕೂದಲೆಲ್ಲ ಮುದ್ರೋಯ್ತು. ಸರಿ, ನಾನ್ ದಾನ ಕೊಟ್ಟೆ, ನೀನ್ ಇಸ್ಕೊಂಡೆ, ನಮ್ಮಿಬ್ರಲ್ಲೂ ಕೂದಲಿಲ್ಲ, ಸಭಿಕರ ಕೈಯಲ್ಲಿ ಯಾಕೆ ಕೂದಲಿಲ್ಲ? ಅವ್ರಿಗೂ ನಮ್ ಸಿಕ್ಲಿಲ್ವಲ್ಲ ಅಂತ ಹೊಸಿಕೊಂಡು ಹಂಗೆ ಕುಮಾರಸ್ವಾಮಿಗೆ, ಬಿಜೆಪಿ ಅವ್ರಿಗೆ, ನಮ್ಗೆ ಇಂತ ಬಡವರಿಗೆ ಸಹಾಯ ಮಾಡೋಂತ ಚಾನ್ಸ್ ನಮ್ ಸಿಕ್ಲಿಲ್ವಲ್ಲ? ಈ ಸಿದ್ದರಾಮಯ್ಯ, DK ಶಿವಕುಮಾರ್, ಈ ಮಂತ್ರಿಗಳೆಲ್ಲ ಸೇರಿ ಕೊಟ್ಬಿಟ್ರಲ್ಲ, ಈ ಕಾರ್ಯಕ್ರಮ ವಾಪಸ್ ತಗೊಳಕಾಗುದಿಲ್ವಲ್ಲ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.